ಇದೇನ್ರಿ ಈಗ ಜಮೀನಿನೊಳಗ ಒಮ್ಮೆ ಲಾಭನೂ ಆಕತಿ ಒಮ್ಮೆ ನಷ್ಟನೂ ಆಕತಿ. ಆದ್ರೆ ಏನೈತಲ್ಲ ನಮ್ದು ಕಾಯಕವೇ ಕೈಲಾಸ, ನಮ್ದು ಕೆಲಸ ಅಂತೂ ಬಿಡಂಗಿಲ್ಲ. ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕೃಷಿ ಕ್ಷೇತ್ರ ಎಂದರೆ ಸಮಸ್ಯೆಗಳ ಕೂಪ ಎನ್ನುವಂತಾಗಿದೆ. ಇದನ್ನು ಭರವಸೆಯ ಕ್ಷೇತ್ರವನ್ನಾಗಿ ಮಾಡುವತ್ತ ಇಂದಿನ ಯುವಕರು ಶ್ರಮಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಕಟಗಿನಹಳ್ಳಿ ಗ್ರಾಮದ ಜಾನ್ ಚೌರಪ್ಪ ಗೌಡ್ರ ಅವರು ಹೆಚ್ಚಿನ ಶಿಕ್ಷಣ ಪಡೆಯದಿದ್ದರೂ ತಮ್ಮ ಜಮೀನಿನಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಬೆಳೆಗಳಿಗೆ ನೀರು ಹಾಯಿಸಲು ಜಮೀನಿನಲ್ಲಿ ಅಲ್ಲಲ್ಲಿ ವಾಲ್ಗಳನ್ನು ಕೂಡಿರಿಸಿ ಆಳಿನ ವೆಚ್ಚವನ್ನು ಕಡಿಮೆ ಮಾಡಿದ್ದಾರೆ. ಕಬ್ಬು, ಗೋವಿನ ಜೋಳ, ಉಳ್ಳಾಗಡ್ಡಿ, ಹತ್ತಿ ಮತ್ತಿತರ ವಿವಿಧ ಬೆಳೆಗಳ ಜೊತೆಗೆ ತೆಂಗು, ಕರಿಬೇವು ಬೆಳೆದು ಜೊತೆಗೆ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಹೀಗೆ ಸಮಗ್ರ ಕೃಷಿ ಮಾಡುವ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಂಡಿದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಸರ, ನಾವು ಜಾನ್ ಚೌರಪ್ಪ ಗೌಡ್ರು ಅಂತ ಹೇಳಿ, ಕಟಗಿನಹಳ್ಳಿ ಊರು. ನಾವು ಈ ವ್ಯವಸಾಯ ಮಾಡಿದ್ರೆ ನಮ್ಮ ತಂದೆಯವರು ಕಾಲಿದ್ದನ ಮಾಡ್ಕೊತ ಬಂದಾರ್ರಿ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೊಂಟೀವಿ. ಇದೇನ್ರಿ ಈಗ ಜಮೀನಿನೊಳಗೆ ಒಮ್ಮೆ ಲಾಭನೂ ಆಕತಿ ಒಮ್ಮೆ ನಷ್ಟನೂ ಆಕತಿ. ಆದ್ರೆ ಏನೈತಲ್ಲ ನಮ್ದು ಕಾಯಕವೇ ಕೈಲಾಸ, ನಮ್ದು ಕೆಲಸ ಅಂತೂ ಬಿಡಂಗಿಲ್ಲ. ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ಮೊದಲ ನಮ್ಗೆ ಏನೈತಲ್ಲ ಒಂದು ಸ್ವಲ್ಪ ತ್ರಾಸ ಇತ್ತು. ಇತ್ತಿತ್ಲಾಗ ಏನೈತಲ್ಲ ನಾವು ಹೆಂಗೆ ಅದ್ರಾಗ ಭೂಮಿ ಒಳಗೆ ನಾವು ಮಣ್ಣಿನ ಕೂಡ ಮಣ್ಣಾಗಿ ಬೆರೆತ ನಾವೇನು ಪ್ರಯತ್ನ ಮಾಡಿದೀವಿ, ಅದಕ್ಕೆ ನಮ್ಗೆ ತಕ್ಕ ಪ್ರತಿಫಲ ಸಿಗ್ತಾ ಹೊಂಟತಿ. ಈಗ ಒಟ್ರಿ ನಮ್ದು ನಮ್ಮ ದೊಡ್ಡಪ್ಪರದು ನಮ್ದು ಸೇರಿ ಒಟ್ಟಾರಿ ಇದು 5 ಎಕರೆ ಹೊಲ. ಅದರಾಗ ನಮ್ಮ ಅಪ್ಪರಿಗೆ ನಮ್ಮ ದೊಡ್ಡಪ್ಪರಿಗೆ 2.5 ಎಕರೆ, ನಮಗೆ 2.5 ಎಕರೆ. ಅದ್ರಾಗ ನಾವು ಇಬ್ರು ಅಣ್ಣ ತಮ್ಮರು. ಅದ್ರಾಗ ನಮಗೆ 2 ಎಕರೆ ಚಿಲ್ಲರ ಬರುತ್ತೆ, 1 ಎಕರೆ ಚಿಲ್ಲರ ಬರುತ್ತೆ ನಮ್ಗೆ ಒಬ್ಬೊಬ್ಬರಿಗೆ. ಮತ್ತು ಇನ್ನು ಉದ್ದಿನ ಐತ್ರಿ, ಆಚೆ ಕಡೆಗೆ ಒಂದು ಸಪೋಟ ತೋಟ ಐತಿ, ಅದೊಂದು 3 ಎಕರೆ 15 ಗುಂಟೆ. ಅದ್ರಾಗ ನಮ್ಗೆ ಅರ್ಧ, ನಮ್ಮ ದೊಡ್ಡಪ್ಪರಿಗೆ ಅರ್ಧ ಆಗೈತಿ. ಅದು ಇನ್ನೂ ನಮ್ಮ ಅಣ್ಣ ತಮ್ಮರು ಡಿವೈಡ್ ಆಗಿಲ್ಲ. ಇನ್ನೇನ್ರಿ ಮತ್ತು ಒಂದಿಷ್ಟು ಇದು ಇಷ್ಟೇ ಜಮೀನಾಗ ನಮಗೆ ಸರಿ ಇದು ಆಗಲ್ಲ ಅಂಥೇಳಿ ಮತ್ತು ಪಕ್ಕದ ಜಮೀನ ಪಾಲಿನಂಗೆ ಮಾಡ್ತಾಯಿದ್ದೀನಿ. ಒಂದು 2.5 ಎಕರೆ, ಒಂದು 3 ಎಕರೆ ಲವಣಿ ಮಾಡ್ತಾಯಿದ್ದೀನಿ ಸರ. ಹಂಗಾಗಿ ಈಗ ನಾವು ಮಾಡಿದ್ದಕ್ಕೆ ಏನೈತಲ್ಲ, ಈಗ ಮಾಡಿದ್ರಂತೂ ಇದ್ರಾಗ ಯೋಗ್ಯರೇ, ನಷ್ಟ ಅಂತೂ ಇಲ್ಲ, ದುಡಿಬೇಕಾದ್ರೆ. ಈಗ ನಾವು ಇಷ್ಟ್ರಾಗ ನೋಡ್ರಿ, ಒಂದು ಹೊಲ್ದಾಗ ಗೊಂಜಾಳ ಹಾಕಿವ್ರಿ. ನಮ್ಮ ದೊಡ್ಡಪ್ಪರದು ಲವಣಿ ಹಾಕ್ಕೊಂಡ್ರಿ, ಅದನ್ನ ಕಬ್ಬು ಬೆಳೆದೀನಿ. ಈಗ ಇನ್ನೊಂದು ಲವಣಿ ಹೊಲಕ್ಕೆ 3 ಎಕರೆ ಉಳ್ಳಾಗಡ್ಡಿ ಹಾಕಿನಿ. ಇನ್ನೊಂದು ಪಾಲಿನ ಹೊಲ್ದಾಗ ಏನೈತ್ರಿ 2.5 ಎಕರೆ ಶೇಂಗಾ ಹಾಕಿವಿ. ಇಷ್ಟಂತೂ ಬೆಳೆ ಐತ್ರಿ. ಈಗ ಇನ್ನೊಂದು ನಮ್ದು 2 ಎಕರೆ ಜಮೀನು ಐತ್ರಿ ಒಣ ಬೇಸಾಯ. ಅದನ್ನ ಏನೈತಲ್ಲ ಮಂದಿಗೆ ಲವಣಿ ಹಾಕಿನಿ. ಅದು ನೀರಿನ ಇದು ಇರ್ಲಾರಕ್ಕೆ, ಅನುಕೂಲ ಇರ್ಲಾರ್ದಕ್ಕ ಇದು ನಮ್ದ್ರಿ ಹೊಳೆಲಿಂದ ಬರ್ತ್ರಿ, ಮಲಪ್ರಭಾ ನದಿಯಿಂದ ಒಂದು ಬೋರ್ವೆಲ್ ಐತ್ರಿ. ಇವು ಇಷ್ಟ್ರ ಮ್ಯಾಗ ನಾವು ಮೇಂಟೈನ್ ಮಾಡ್ಕೊಂತ ಹೊಂಟೀವಿ ಸರ. ನೋಡ್ರಿ, ಈಗ ನಾವು ಸಣ್ಣದಿದ್ದಾಗ ಸ್ಪ್ರಿಂಕ್ಲರ್ನು ಯೂಸ್ ಮಾಡ್ತೀವ್ರಿ. ಬೆಳೆ ದೊಡ್ಡದು ಬಂದಾಗ ಇದಕ್ಕೇನೈತಲ್ಲ ಹೈ ನೀರ್ನು ಹಾಸ್ತೀವ್ರಿ. ಮತ್ತು ಏನು ಮಾಡ್ತೀವ್ರಿ, ಈಗ ನಾವು ಒಬ್ಬಂಟೆ ಇದ್ದ ಸಂಬಂಧ ಈಗ ಅಷ್ಟು ಮಾಡೋದು ನಾವು ಒಬ್ಬರೇ, ಮಕ್ಕಳನ್ನ ಶಾಲೆ ಕಲಿತಾವು. ಹಂಗಾಗಿ ನಾವೇನು ಮಾಡ್ರಿ, ಈಗ ಇವು ಗೌರ್ಮೆಂಟ್ ಸಬ್ಸಿಡಿ ಪೈಪ್ ಕೊಟ್ರಲ್ಲ, ಅವ ಪೈಪ್ನ ಉಪಯೋಗ ಮಾಡ್ಕೊಂಡು ತೂತಿನ ಪೈಪ್ ಅಂತ ಮಾಡಿ ಅದನ್ನು ಇಲ್ಲಿ ನಮ್ಮ ನೀರೂ ಆಗಿರ್ಬೇಕು, ಅಲ್ಲಿ ನಮ್ಮ ಕೆಲಸನೂ ಆಗಿರ್ಬೇಕು, ಈ ಉದ್ಯೋಗ ಮಾಡ್ತಾ ಹೊಂಟೀವ್ರಿ. ಈಗ ಲಾವಣಿ ಅಂದ್ರಿ ಗುತ್ತಿಗೆ ತಗೊಂಡ್ರಿ, ವರ್ಷಕ್ಕೆ ಇಷ್ಟ ಅಂತ ಹೇಳಿ ಕೊಡ್ತೀವ್ರಿ ನಾವು ಅವ್ರಿಗೆ. ಎಕರೆಕ್ಕೆ 10,000 ಹಿಂಗೆ ಕೊಡ್ತೀವ್ರಿ ನಾವು. ಹಂಗಾಗಿ ಈಗ ಅದನ್ನ ಏನೈತಲ್ಲ ಗುತ್ತಿಗೆ ತಗೊಂಡು ವರ್ಷಕ್ಕೆ ಏನೈತ್ರಿ, ನಾವು ಬೆಳೆ ಬಂದ್ರು ಬಂತು ಬಿಟ್ಟರು ಬಂತು, ಅವ್ರಿಗೇನು ವರ್ಷಕ್ಕೆ ಅಮೌಂಟ್ ಮಾತಾಡಿರ್ತೀವಿ ಅದನ್ನ ಕೊಡ್ಲೇಬೇಕು ನಾವು. ಪಾಲಿನ ಹೆಂಗಂದ್ರಿ, ಈಗ ಏನೈತಲ್ಲ ದುಡಿಯೋದು ನಮ್ಮ ಕರ್ತವ್ರಿ. ಜಮೀನವ್ರು ಏನಿರ್ತಲ್ಲ ನಮಗೆ ಪಾಲಲ್ಲಿ ಕೊಟ್ಟಿರ್ತಾರ. ಈಗ ಅವ್ರ ಅರ್ಧ ನಾವು ಅರ್ಧ ಖರ್ಚು ವೆರ್ಚ ಹಾಕ್ಬೇಕು, ಬಂದಿದ್ರಾಗ ಸರಿ ತಗೋಬೇಕು. ಶಾಲೆ ಅಂತವ್ರು ಸರ, ಈಗ ನಮ್ಮ ಅಪ್ಪಗಿರೋರು 2 ಮಕ್ಕಳ್ರಿ ನಾವು. ಅದ್ರಾಗ ಏನಾಗಿಬಿಡ್ತೀರಿ, ನಮ್ಮ ಅಣ್ಣಗ ನಮ್ಮ ದೊಡ್ಡಪ್ಪ ಏನು ಮಾಡ್ದ, ಅವಾಗ ಗಂಡು ಮಕ್ಕಳು ಒಬ್ಬನೇ ಇದ್ದೀನ್ರಿ. ಅವ ನಮ್ಮ ಧರ್ಮದಾಗ ಸೆಮಿನರಿಗೆ ಗುರು ಅಂತೇಳಿ ಆಗಕ್ಕೆ ಹೋದವ. ಆಗಕ್ಕೆ ಹೋದಿಂದ ಏನು ಮಾಡ್ದ, ಇವ್ರು ನಮ್ಮ ದೊಡ್ಡಪ್ಪರಿಗೆ 5 ಮಂದಿ ಹೆಣ್ಣು ಮಕ್ಕಳು, ಒಬ್ಬನ ಗಂಡು ಮಗ.
ಅವಾಗ ಗುರುವಾಗಿ ಹೋಗಕ್ ಹೋದ್ ನಾವು ಇಲ್ಲಿ ನನಗೆ ಗಂಡು ಮಗ ಇಲ್ಲಂಗ ಆತಲ್ಲ ಮನ್ಯಾಗ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಏನ್ ಮಾಡಿದೇನ್ರಿ, ನಾನು ಇವಾಗ ತಂದೆ ಹೆಸರು ಇಟ್ಟಾರ, ನಮ್ಮ ಮುತ್ತೇನ ಹೆಸರು ಇಟ್ಟಾರ ನಮ್ಮ ಅಣ್ಣಗ. ಅವಾಗ ಏನ್ ಮಾಡಿದ್ರ ಅವರು, ಇವ್ನೊಬ್ಬ ನಮ್ಮ ಅಪ್ಪನ ಹೆಸರು ಇಟ್ಟಿನಿ, ನಾ ಶಾಲೆಗೆ ಕಲಿಸ್ತೀನಿ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಗುಳದ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅವ್ನು ಶಾಲೆ ಕಲ್ಸಕತ್ತ. ನಮ್ಮ ಅಪ್ಪ ಏನ್ ಮಾಡ್ದ, ಒಬ್ಬ ಕಲಿಯಕತ್ತ, ಈಗ ನಮ್ಗೆ ಇಲ್ಲಿ ಒಕ್ಕಲ್ತನದಾಗ ನಾವು ಮಾಡೋರಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಬಡ್ಡ್ಯಾಗಿದ್ದನು ಇದನ್ನ ಹಚ್ಚಿದ. ನಾವು ಇದನ್ನ ಮುಂದುವರ್ಸ್ಕೊಂಡು ಹೊಂಟೇವ್ರಿ. ನಮ್ಗ 4 ಮಂದಿ ಮಕ್ಳ್ರಿ, 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಳ್ರಿ. ಸರ ಇದು ಟೀರಿ. ಈಗ ಇದಕ್ಕೆ ಏನೈತ್ಲ, ನಾವು ತೂತಿನ ಪೈಪ್ ಅಂತೀರಿ ಇವಕ್ಕ. ಇದನ್ನೇನೈತ್ಲ, ನಾವು ನೀರ್ ಹಾಸಕ ಇಲ್ಲಿ ಹಾಸ್ಕೊಂತ ನಿಂತ್ರ ಒಂದಾಳು ಇದಕ್ಕೆ ಬೇಕಾಗತ್ತ. ನಾವು ಲೇಬರ್ ಪ್ರಾಬ್ಲಮ್, ಚಾರ್ಜರ್ ಇದು ಪ್ರಾಬ್ಲಮ್ ಇದ್ದ ಸಂಬಂಧ ನಾವು ಕೆಲಸ ಮಾಡೋದ್ರ ಸಲುವಾಗಿ ಈ ತರ ಇವನು ಜೋಡಿಸ್ತೀವ್ರಿ. ಜೋಡಿಸಿ ನೀರು ಇದು ತನ್ನಿಂದ ತಾನೇ ಹಾಯ್ತೈತ್ರಿ. ನಮ್ಮದು ಬೇರೆ ಕೆಲಸ ಆಗತ್ರಿ. ಮತ್ತ ಈಗ ನೀರು ಅಲ್ಲಿಗೆ ಹೋಗುತ್ತೆ ನೋಡ್ರಿ, ಅಲ್ಲಿ ಚಲೋ ಐತ್ರಿ. ಈಗ ಇದು ತನ್ನಿಂದ ತಾನ ಹೋಗುತ್ರಿ. ಇದು ಅಂದ್ರೆ ಇದು ನಮ್ದು ನೀರುನು ಹಾಯ್ತೈತಿ, ಅಲ್ಲಿ ನಾವು ಕೆಲಸನೂ ಮಾಡ್ತಿರ್ತೀವ್ರಿ. ಆದ್ರ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ರಿ. ಏನಿಲ್ರಿ, ಇದು ನಮ್ಮ ಬೌಂಡ್ರಿಗೆ ಮುಟ್ಟಿದ್ಗಳೇನ ಇದನ್ನ ಏನೈತ್ಲ, ಮತ್ತೆ 2 ಪೈಪ್ ಹಾಕಿ ಅಟ ಮುಂದಕ್ಕೆ ಹಾಕ್ತಿವಿ. ಆ ಕಡೆ ಹಾಕುದಿದ್ರ ಅವ್ನ ಪೈಪ್ ತೆಗೆದು ಇದನ್ನ ಮುಂದಕ್ಕೆ ಹೋದ ಹಾಕ್ತಿವಿ. ಹಾ, ಅಥವಾ 2 ಪೈಪು 3 ಪೈಪು ಹಿಂಗ ಮಾಡಿರ್ತೀವ್ರಿ. ಅದನ್ನ ಇದು ಮುದ್ಗಳೇನ ಮತ್ ಮುನ್ನಷ್ಟು ಮುಂದಕ್ಕೆ ಹಾಕ್ತಿವ್ರಿ ಅಷ್ಟಾರೆ. ಸರ ಈಗ ಹೈನುಗಾರಿಕೆ ಮೊದಲ ಮಾಡಿದೀವ್ರಿ. ಈಗ ಅದನ್ನ ಏನೈತ್ಲ ನಮಗೆ ನೀಗ್ಲಿಲ್ರಿ, ಹಂಗಾಗಿ ಅದನ್ನ ಬಂದ್ ಮಾಡಿವಿ. ಈಗ ಏನೈತ್ಲ ಮನಿಗೆ ಉಣ್ಣಾಕ ಅಂತೇಳಿ 2 ಎಮ್ಮಿಗೋಡು ಸಾಕಿವ್ರಿ. ಈಗ ಹೈನಂತೂ ಮನಿಗೆ ಉಣ್ಣಾಕ ಐತ್ರಿ. ಅದಕ್ಕೆ ಈಗ ಏನೈತ್ರಿ, ಮತ್ತ ನಮ್ದು ಸೈಡ್ ಬಿಸ್ನೆಸ್ ಅಂದ್ರೆ ಏನ್ರಿ, ಅವು ಟಗರ್ ಮರಿ, ಹೋತ್ ಮರಿ, ಮೇಕೆ ಸಾಕ್ತಿವ್ರಿ. ಅವನ್ನ ಏನೈತ್ಲ ತೊಗೊಂಬರ್ತೀವ್ರಿ ನಾವು ಬಜಾರ್ದಾಗ. ತೊಗೊಂಬಂದು 3 ತಿಂಗಳ 4 ತಿಂಗಳ ಹಿಂಗೆ ಮೇಯ್ಸ್ಕ್ಯಾಟ ಅವನ್ನ ಮತ್ತೆ ಮಾರ್ತೀವ್ರಿ. ಮತ್ತೊಂದು ಬ್ಯಾಚ್ ಅವನು ಮಾರಿದ ನಂತರ ಮತ್ತೆ ತರ್ತೀವಿ. ಮತ್ತೆ ಹಿಂಗೆ ಅವನು ಮೇಯ್ಸ್ಕೊಂತ ಸೈಡ್ ಬಿಸ್ನೆಸ್ ರೀ ಇದು. ಅದನ್ನ ಮಾಡ್ಕೊಂತ ಹೊಂಟಿವ್ರಿ. ಅಂತಂದ್ರೆ ನೋಡ್ರಿ, ಮೊದಲ 10-15 ಮರಿ ತಂದಿದ್ದೀವ್ರಿ. ಈಗ ಅವು ಏನತ್ಲ ಈ ಸರಿ 8 ಮರಿ ಮೇಯಿಸಿದ್ವಿ. ಈ ಸರಿ ಏನೈತ್ರಿ, ನಮ್ದು ವಿಚಾರ 50 ಮರಿ ಮಾಡೋದು ವಿಚಾರ ಐತ್ರಿ ಸದ್ಯಕ್ಕ. ಅದಕ್ಕೆ ಈಗ ಇವನ್ನೆಲ್ಲ ನಮ್ಮ ಇಷ್ಟು ಜಮೀನು ಎಲ್ಲ ಪೀಕ್ ಮಾಡ್ಕೊಂಡು, ಈ ಬೇಸಿಗೆ ಟೈಮ್ನಾಗ ಖಾಲಿ ಇದ್ದಾಗ ಅವಕ್ಕೆ ಶೆಡ್ಡಿನ ವ್ಯವಸ್ಥೆ ಮಾಡ್ಕೊಂಡು 50 ಮರಿ ಸಾಕು ಎಸ್ಟಿಮೇಟ್ ಮಾಡ್ಬೇಕನ್ನೋ ವಿಚಾರದಾಗ ಇದೀವ್ರಿ. ಇದು ನೋಡ್ರಿ ಸರ, ಈಗ ನಾವು ಹೊಲ್ದಾಗ ಬೆಳೆದಂತನ ಮೇವ್ನ ಸ್ಟಾಕ್ ಮಾಡೀವ್ರಿ. ಹಂಗಾಗಿ ಇದು ಮೇವ್ರಿ. ಇದು ಇಲ್ಲಿ ಏನಾಯ್ತಲ್ರಿ, ಇದು ಕಾಣೋದು ಹೊಟ್ರಿ. ಇದು ಎತ್ತುಗಳಿಗೆ ಬಂತು, ಮರಿಗೆ ಬಂತು, ಹೊಟ್ರಿ. ಉಳ್ಳಾಗಡ್ಡಿ ಶೆಡ್ರಿ ಇದು ಸ್ಟಾಕ್ ಮಾಡಾಕ. ಅದರ ಮೊದಲು ಏನಾಯ್ತಲ್ಲ, ಹಿರಿಯರು ಬಳತ ಅಂತಾರ್ರಿ. ಆಗೇನಾಯ್ತಲ್ಲ, ಅದನ್ನ ಅವರು ಲೆಕ್ಕಿ ಕಟ್ಟಿಗೆ ಹೆಣದು ಅದನ್ನ ತಯಾರು ಮಾಡ್ತಿದ್ರಿ ಆಗ. ಈಗ ನಾವೇನಾಯ್ತಲ್ಲ ಅಂದ್ರೆ ವರ್ಷ ಮಾಡೋದು ಆಲಾರಕ್ಕೆ ಇದು ಒಂದು ಪರ್ಮನೆಂಟ್ ಆಗತ್ತಲ್ಲ ಅಂತೇಳಿ ಈ ಎಂಗಲ್ನಾಗ ಬಿದಿರಿನಾಗ ಮಾಡೇವ್ರಿ. ಇದ್ರಾಗ 3 ತಿಂಗಳ 3.5-4 ತಿಂಗಳ ತನೂ ಹಾಕಿನ್ರಿ ನಾನು. ಇದ್ರಾಗ ಡ್ಯಾಮೇಜ್ ಅಂತೂ ಬರಂಗಿಲ್ರಿ. ಆದ್ರೆ ಏನ್ರಿ, ಅದು ಒಂದು ಸ್ವಲ್ಪ 100ಕ್ಕೆ 10% ಹೋಗುತ್ತೆ ಅಷ್ಟೇ ರೀ. ಆದ್ರೂ ನಮಗೆ ಬೆಲೆ ಕುಂಠಿತವಾಗಿ ಹೊತ್ನ್ಯಾಗ ಇದ್ರಾಗ ಸ್ಟಾಕ್ ಮಾಡ್ಕೊಂಡು ಬೆಲೆ ಬಂದು ಹೊತ್ನ್ಯಾಗ ನಮಗೆ ಮಾರಕ್ಕೆ ಅವಕಾಶ ಐತ್ರಿ. ಇದನ್ನ ಮುದ್ದಾಮ್ ನಾವ ಮಾಡ್ಸೇವ್ರಿ. ಇದನ್ನ ಐತ್ರಿ. ಆದ್ರೆ ನಾವು ಗೌರ್ಮೆಂಟ್ ಏನು ಯೋಜನೆ ನಾವು ತೊಗೊಂಡಿಲ್ರಿ. ನಾವು ಸ್ವಂತ ಏನೈತಿಲ್ಲ ಖರ್ಚು ಮಾಡಿ ಮಾಡ್ಬೇಕಂತ ಮಾಡ್ಸೇವ್ರಿ. ಇದು ಬಿದಿರು ಹೆಂಗಲ್ರಿ, ಬಿದ್ದರು ಹೆಂಗಲ್, ಇದನ್ನ ಬಿಟ್ಟು ಬೇರೆ ಏನಿಲ್ರಿ. ಈಗ ಇದ್ರಾಗ ನೋಡ್ರಿ, ಇದ್ರಾಗ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರಿ ನಾವ್ ಏನ್ ಮಾಡಿದ್ವಿ, ಇದ್ರಾಗ ಇವು 30 ಫೂಟಿಗೆ ಹಿಂಗೂ 30 ಹಿಂಗೂ 30 ಐತ್ರಿ.
ಇದರ ಸೆಂಟ್ರಕ್ಕೆ ಏನು ಮಾಡಿದ್ದೀನ್ರಿ ನಾನು, ಪೇರು ಗಿಡ ಹಚ್ಚಿದ್ದೀನ್ರಿ, ಮಾವಿನ ಗಿಡ ಹಚ್ಚಿದ್ದೆ. ಇದು ನಮ್ಮ ಜಮೀನು ಕರ್ಲ್ ಐತ್ರಿ. ಇದು ಕರ್ಲಿದ್ದ ಸಂಬಂಧ ಏನೈತ್ಲ ಪೇರು ಸಕ್ಸಸ್ ಆತ್ರಿ, ಭಾಳ ಹಚ್ಚಿದ್ದಿಲ್ಲ ಅದನ್ನ. ಮಾವಿನ ಗಿಡ ಅಂತೂ ಸಕ್ಸಸ್ ಆಗ್ಲಿಲ್ರಿ ನಮಗೆ. ಇದ್ರಾಗ ಈ ಜಮೀನೊಳಗೆ ಸಕ್ಸಸ್ ಆಗಿದ್ದಂದ್ರೆ ಈ ಸಪೋರ್ಟ್ ರೀ, ಟ್ಯಾಂಗ್ ರೀ. ಒಟ್ಟ ಇದು 1.5 ಎಕರೆ ಐತ್ರಿ. ಇದು ಇದ್ರಾಗ 1.5 ಎಕರೆದಾಗ 90 ಇವು ಸಪೋರ್ಟ್ ಐತ್ರಿ, 90 ಗಿಡ ರೀ, 40 ತೆಂಗಿನ ಗಿಡ ಐತ್ರಿ. ಅದಕ್ಕೆ ಇದ್ರದ್ದು ಏನ್ರಿ, ಈಗ ಭೂಮಿ ಸರಿ ಇಲ್ಲ ಅಂತೇಳಿ ನಾವು ಉಳಿದು ಪೀಕ್ ಮಾಡಾಕ ಮನಸ್ಸು ಮಾಡ್ಲಿಲ್ರಿ, ಸರಿಯಾಗಿ ಬೆಳಿತಿದ್ದಿಲ್ಲ. ಅದಕ್ಕೆ ಇದು ಭೂಮಿ ಎಡ ಐತಿ, ಇದಕ್ಕೆ ಏನು ಮಾಡ್ಬೇಕಂತೇಳಿ ನಾನೇ ಇದನ್ನ ಏನೈತ್ಲ ತಲೆಗೆ ಖರ್ಚು ಮಾಡಿ ಹಣ್ಣಿನ ಬೆಳೆ ಮಾಡಬೇಕು ಅನ್ನುವಂಥ ತಲೆಯಾಗ ಬಂತ್ರಿ. ಹಂಗಾಗಿ ಮುದ್ದಾಮ್ ಇವ್ ನಗಿ ತರಿಸಿ ಮಾಡಿದೀವ್ರಿ. ಇದು ನಮ್ಗೆ ಸಕ್ಸಸ್ ಆಗೈತಿ. ಇದು ಕಾಲಿಪತಿ ರೀ, ಕಾಲಿಪತಿ. ಅದು ಇದು ಏನತ್ರಿ, ಇದು ಸಿಹಿ ಭಾಳ ಬರ್ತರಿ ಹಣ್ಣು. ನೋಡಾಕೇನ್ರಿ ಇದು ಸ್ವಲ್ಪ ಚಿಕ್ಕದಾಗಿ ಬರ್ತರಿ, ಆದ್ರೆ ಸಿಹಿ ಬಾಳ್ರಿ. ಇನ್ನೊಂದು ಏನೈತ್ಲ, ಅದು ಕ್ರಿಕೆಟ್ ಬಾಲ್ ಅಂತ ಬರ್ತರಿ, ಅದು ಸೈಜ್ ದೊಡ್ಡದು ಬರುತ್ತಾ, ಅದು ಸ್ವಲ್ಪ ಸಪ್ಪಾಗತ್ರಿ. ಹಂಗಾಗಿ ನಾವು ಇದೇನ ತಳಿ ಬೆಳೆದ್ರೆ ಯೋಗ್ಯ ಅನ್ನುವಂಥದ್ದು ಮಾರಾಟ ಮಾಡೋರು ಹೇಳಿದ್ರು. ಆ ಪ್ರಕಾರ ನಾವು ಇದೇ ತಳಿ ತರಿಸಿ ಹಚ್ಚಿವ್ರಿ. ಈಗ ನಮ್ಗೆ ಅನುಕೂಲ ಆಗೈತ್ರಿ. ಇದನ್ನ ನೋಡ್ರಿ, ಇದು ದೀಪಾವಳಿಗೆ ಈಗ ಸ್ಟಾರ್ಟ್ ಆಗತ್ರಿ. ಈಗ ಇದು ಆಗೈತಿ, ಈಗ ಆಲ್ರೆಡಿ ಈಗ ಮಾಲ್ ಚಲೋ ಐತಿ. ಇದು ಮುಂದೆ ಕಾರುಣ್ಣಿ ತನೂ ಇದ್ರಾಗ ಮಾಲ್ ಸಿಗತ್ರಿ, ಕಾರುಣ್ಣಿಗೆ ಬಂದ್ ಆಗತ್ರಿ. ಅಂದ್ರಿ ಈಗ ಅದು ಲಾಭ ನೋಡ್ರಿ. ಈಗ ನಾವು ಇದನ್ನ ಗುತ್ತಿಗೆ ಕೊಟ್ಟಿವ್ರಿ. ಈಗ ನಮಗೇನ್ ಮಾಡಿವ್ರಿ, ನಾವು ಈಗ ನಮ್ಗೆ ಉಳಿದ ಕೆಲಸ ನಮ್ಗೆ ಜಮೀನಾಗ ಮಾಡೋ ಸಂಬಂಧ ಇದನ್ನ ನಮ್ಗೆ ಮಾಡಕ್ ಆಗಲ್ಲ ಅಂತೇಳಿ ಇವು ಭಜಂತ್ರಿಯರಿಗೆ ಇದನ್ನ ಮಾರಾಟಕ್ಕೆ ಕೊಟ್ಟಿವಿ ನಾವು. ಈಗ ನಾವು ಕೊಟ್ಟಿದ್ದು ಏನು ಮಾಡಿವ್ರಿ, ಅವರಿಗೆ 4 ವರ್ಷ ಕೊಟ್ಟಿವಿ, 2,50,000 ರೂಪಾಯಿಗೆ 4 ವರ್ಷ. ಇದನ್ನ ಏನು ಮಾಡ್ತಾರೆ, ನಮ್ದು ಏನು ಕೆಲಸ ಇಲ್ರಿ. ಅವರೇ ನೀರು ಹಾಸ್ತಾರ್ರಿ, ಅವರೇ ಗೊಬ್ಬರ ಹಾಕ್ತಾರ, ಅವರೇ ಕಸ ತಕ್ಕೊಂತಾರ, ಅದನ್ನೆಲ್ಲ ಜವಾಬ್ದಾರಿ ಅವರೇ ಮೇಂಟೆನೆನ್ಸ್ ಮಾಡ್ತಾರ. ನಮ್ದು ಏನೇ ಕೆಲಸ ಇಲ್ರಿ. ಒಟ್ಟ ಈ ಹೊಲ್ದಾಗ ನಮ್ಮ ಕೆಲಸನೇ ಇಲ್ಲ, ಎಲ್ಲ ಅವರ ಮಾಡ್ಕೊಂತಾರ. ನಮ್ಗೆ 4 ವರ್ಷಕ್ಕೆ 2.5 ಲಕ್ಷ ಕೊಟ್ಟಾರ. ತೆಂಗಿನ ನೋಡ್ರಿ, ಈಗ ಅದನ್ನ 40 ಗಿಡ ಅದಾವ್ರಿ, ಅದನ್ನ ನಾವು ಕೊಟ್ಟಿಲ್ರಿ. ನಾವು ಎಳ್ನೀರು ತೆಗೆದು ಮಾರ್ತೀವ್ರಿ. ಅವನು ನಾವು ಏನೈತ್ರಿ, ಇಲ್ಲಿ ತೋಟಕ್ಕೆ ಬಂದು ಒಯ್ತಾರ್ರಿ. ಅದ ಭಜಂತ್ರಿರ ಹುಡುಗ ಬರ್ತಾನ್ರಿ, ಅವನೇ ಹರ್ಕೊಂಡ್ ಅವನ ತೊಗೊಂಡು ಹೋಗ್ಕಂಡ್ರಿ. ನಾವು ಭಾಳಾರು ಎಣ್ಕೆ ತೊಗೊಳಕ್ ಹೋಗ್ತೀವಿ, ಇಲ್ಲ ಅಂದ್ರೆ ಹೋಗಂಗಿಲ್ಲ. ವಿಶ್ವಾಸ ಮ್ಯಾಗ, ನಂಬಿಕೆ ಮ್ಯಾಗ ನಾವು ಅವ್ನ ಸನ್ಯಾಕ ಹೋಗಂಗಿಲ್ಲ. ಅವು ಹರ್ಕೊಂತಾನ ಹೋಗ್ಕನ. ಅದಕ್ಕೆ ಈಗ ನಮ್ಮ ಲೆಕ್ಕಕ್ಕೆ ಅದು ವರ್ಷ ಒಂದು 20,000 ಅದ್ರಾಗ ಆದಾಯ ಆಗತ್ರಿ ನಮ್ಗೆ. ಮತ್ತು ಅದು ಎಳ್ನೀರು ಅಷ್ಟೇ ರೀ. ಮತ್ತು ನೆಕ್ಸ್ಟ್ ಏನ್ರಿ, ಅವು ಒಣಕಾಯಿ ಎಳ್ನೀರು ಆಗಿ ಉದ್ದು ಒಣಕಾಯಿ ಇರ್ತಾವಲ್ಲ, ಅವನ್ನ ಉದುರಿದ್ದು ಬಿದ್ದಿರ್ತಾವು. ಅವ್ನು ಓದು ನಾವು ಮನೆ ಹತ್ರ ಸ್ಟಾಕ್ ಹೋಗಿದಿರ್ತೀವಿ. ಹೋಗದಾಗ ನಾವು ಮನೆಗೆ ಒಣಕಾಯಿಗೆ ಯಾರ ಕೇಳಿದ್ರೆ ಕೊಡ್ತೀವಿ, ಇಲ್ಲ ನಾವು ಮನೆಗೆ ಉಪಯೋಗ ಮಾಡ್ತೀವಿ. ಈಗ ಏನು ಮಾಡ್ರಿ, ಇತ್ತಿತ್ಲಾಗ್ರಿ ಅದನ್ನ ಎಣ್ಣೆ ಹಾಕ್ಸಾಕತ್ತೀವ್ರಿ ನಾವು ಮನೆಗೆ ಊಟಕ್ಕೆ. ಅದೇ ಏನು ಕೊಬ್ಬರಿ ಎಣ್ಣೆ ರೀ, ಗಿಟ್ಟಗಾಗಿ ಉದುರಿತತ್ತಲ್ಲ, ಹೋಗಿ ಎಣ್ಣೆ ಹಾಕ್ಸ್ಕೊಂಬರ್ತೀವಿ. ಅದು ವೇಸ್ಟ್ ಆಗಿದ್ದನ್ನ ದೀಪಕ್ಕೆ ಉಪಯೋಗ ಮಾಡ್ತೀವ್ರಿ. ಚಲೋ ಎಣ್ಣೆಯನ್ನು ಮನೆಗೆ ಊಟಕ್ಕೆ ಯೂಸ್ ಮಾಡ್ತೇವ್ರಿ. ಇದು ತೆಂಗಿನದ್ರಾಗ ಇಷ್ಟ ಆದಾಯ ಐತ್ರಿ ನಮಗೆ. ನಮ್ದು ಇಷ್ಟು ಜಮೀನು ಒಳಗೆ ಏನಿಲ್ಲ ಅಂದ್ರೆ 1 ವರ್ಷದಾಗ 10 ಲಕ್ಷ ರೂಪಾಯಿ ಇನ್ಕಮ್ ಅಂತೂ ತೆಗಿತೀವ್ರಿ ನಾವು. ಅದ್ರಾಗ ಮತ್ತು ಖರ್ಚು ಅಂತ ಐತಲ್ರಿ, ಅದ್ರಾಗ ಅರ್ಧ ಖರ್ಚು ಹೋಗಿ ಅರ್ಧ ಅಂತೂ ಮಿನಿಮಮ್ ಉಳಿತೈತ್ರಿ ನಮ್ಗೆ. ಲಾಭ ಅದು ನೋಡ್ರಿ, ಲೆಕ್ಕದಿಂದ ಮಾಡುವವರಿಗೆ ದುಡಿಯೋರಿಗೆ ಲಾಭ ಐತ್ರಿ, ದುಡಿಲಾರ್ದವ್ರಿಗಂತೂ ಲಾಭ ಇಲ್ರಿ. ಎಲ್ಲಾರ ನಾವು ಪೀಕ್ ಮಾಡಿವಿ ಅಂತೇಳಿ ಊರಾಗ ಅಡ್ಡಾಡೋದು, ಅದಕ್ಕೆ ಯಾವ ಟೈಮಿಗೆ ಏನು ಮಾಡ್ಬೇಕನ್ನೋ ಮಾಡೋದು ಹೊತ್ನ್ಯಾಗ ಮಾಡಂಗಿಲ್ರಿ. ಅದು ನೀರಿಗೆ ಬಂದಾಗ ನೀರು ಕೊಡ್ಬೇಕ್ರಿ. ಅದು ನೀರಿಗೆ ಬಂದಾಗ ನಾವು ಗೊಬ್ಬರ ಕೊಟ್ರ ಅದು ಬರಂಗಿಲ್ಲ. ಅದಕ್ಕೆ ಯಾವ ಟೈಮಿಗೆ ಏನು ಬೇಕಾಗಿರುತ್ತೆ ಅದನ್ನ ನಾವು ಕೊಟ್ರ ಅದರಿಂದ ನಮ್ಗೆ ಲಾಭ ಐತಿ. ಹಂಗಾಗಿ ನಮಗಂತೂ ನೋಡ್ರಿ, ಈಗ ನಮ್ದು ತಂದೆಯವ್ರ ಕಾಲಿದ್ದಾನ ಇದ್ರಾಗ ಬಂದಾರ. ಈಗ ನಾವು ಈಗ ನಮ್ಮ ಏಜ್ ನಮ್ಮ 48 ವರ್ಷ. ಈಗ ನಾವು ಇದನ್ನ ಮಾಡ್ತಾ ಬಂದೀವಿ. ಇದ್ರಾಗ ಏನೈತ್ಲ ನಮ್ಗೇನು ನಷ್ಟ ಇಲ್ರಿ.